ಮುಂದುವರೆದ ಭಾಗ 15. ಮರುದಿನ ಬೆಳಗ್ಗೆ ಕೃಷ್ಣವೇಣಿ ಮೆಟ್ರೋ ನಿಲ್ದಾಣದಿಂದ ಹೊರಬಂದು ಮುಖ್ಯ ರಸ್ತೆಯನ್ನು ದಾಟಿ 2-3 ನಿಮಿಷ ನಡೆದ ನಂತರ ತಾನು ಕೆಲಸ ಮಾಡ್ತಿದ್ದಂತಹ ಆ ಭವ್ಯವಾದ ಎತ್ತರವಾದ ಒಂದು ಕಟ್ಟಡಕ್ಕೆ ತಲುಪ್ತಾಳೆ. ಅದೇ ಸಮಯದಲ್ಲಿ ಜಯಂತರಾವ್ ತನ್ನ ಕಪ್ಪು ಬಣ್ಣದ ಬೆಂಟ್ಲಿ ಕಾರ್ನಿಂದ ಹೊರಬರ್ತಾನೆ. ಅವನ ಕೈಯಲ್ಲಿ ಮುಖ್ಯವಾದ ದಾಖಲೆಯ ಫೈಲ್ ಇತ್ತು. ಇಂದಿನ ಅವನ ಕೆಲಸ ಚಿನ್ನ ಅಯ್ಯ ಅವರನ್ನು ಇಂಗ್ಲೀಷ್ ತರಗತಿಗೆ ತಲುಪಿಸುವುದಾಗಿತ್ತು. ಅದರ ದಾರಿಯಲ್ಲಿ ಅವನಿಗೆ ಬಾಸ್ನಿಂದ ತುರ್ತು ಕರೆ ಬಂದಿತ್ತು. ಬಾಸ್ ಆ ಪ್ರಮುಖ ಫೈಲನ್ನು ಮನೆಯಲ್ಲೇ ಮರೆತು ಬಂದಿದ್ದರಿಂದ ಅದನ್ನು ತಲುಪಿಸುವ ಜವಾಬ್ದಾರಿ ಅವನ ಮೇಲಿತ್ತು. ಮತ್ತೊಂದೆಡೆ ನೆತ್ತಿಯ ಮೇಲೆ ಹುರಿಯುತ್ತಿದ್ದಂತಹ ಸುಡುವ ಸೂರ್ಯನನ್ನು ನೋಡಿ ಮಾಯಾಗೆ ಮತ್ತೆ ಕೃಷ್ಣವೇಣಿಯ ಮೇಲೆ ತೀವ್ರವಾದ ಅಸೂಯೆ ಉಂಟಾಯಿತು. ಸ್ವಲ್ಪವೂ ಮುಖ ಕಂದು ಬಣ್ಣಕ್ಕೆ ತಿರುಗಿದೆ. ಇಷ್ಟೊಂದು ಸುಡೋ ಬಿಸಿಲಿನಲ್ಲೂ ಅವಳು ಏಕೆ ತಾನೇ ದಿನವಿಡೀ ಇರೋಕ್ಕೆ ಸಾಧ್ಯ ಎಂದೋ ಒಳಗೊಳಗೆ ಹುರಿದುಕೊಳ್ತಾನೆ ಇದ್ದಾಳೆ. ಅಷ್ಟರಲ್ಲಿ ಕ್ಯಾಬ್ ಒಂದು ಮಾಯಾಳ ಮುಂದೆ ಬಂದು ನಿಲ್ಲುತ್ತೆ. ಮಾಯಾ ಕೋಪದಿಂದ ಅದರೊಳಗೆ ಹತ್ತಿ ಬಾಗಿಲನ್ನು ಬಲವಾಗಿ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಕೃಷ್ಣವೇಣಿ ಕೊನೆಗೆ ತನ್ನ ಒಂದು ಗ್ರಂಥಾಲಯದ ಸುಂದರ ವಾಸ್ತುಶಿಲ್ಪವನ್ನು ನೋಡುತ್ತಾ ಆಲೋಚನೆಯಲ್ಲಿ ಮುಳುಗ್ತಾಳೆ. ಕೊನೆಗೆ ಅವಳು ತನ್ನ ಫೋನನ್ನು ತೆಗೆದು ಅತ್ಯುತ್ತಮ ಕೋನದಿಂದ ಆ ಕಟ್ಟಡದ ಫೋಟೋವನ್ನು ತೆಗೆದುಕೊಳ್ತಾಳೆ. ಮನೆಗೆ ಮರಳಿದ ನಂತರ ಅದನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ತನ್ನ ಪ್ರಾಜೆಕ್ಟ್ ಡಿಸೈನ್ನ ಸಿದ್ಧಪಡಿಸೋಕೆ ಯೋಚನೆ ಮಾಡ್ತಾಳೆ. ಕೆಲಸ ಮಾತ್ರ ಅವಳ ತೀವ್ರ ಮಾನಸಿಕ ಆತಂಕವನ್ನು ಶಮನಗೊಳಿಸಲು ನೆರವಾಗ್ತಿತ್ತು. ತನ್ನ ಬಾಡಿಗೆ ಫ್ಲ್ಯಾಟ್ಗೆ ಹಿಂತಿರುಗಿದ ಕೃಷ್ಣವೇಣಿ ತನ್ನ ಬ್ಯಾಗನ್ನು ಕೆಳಗಿಟ್ಟು ಚಪ್ಪಲಿಗಳನ್ನು ಬದಲಾಯಿಸ್ಕೊಳ್ತಾಳೆ. ನಂತರ ನೇರವಾಗಿ ತನ್ನ ಕೋಣೆಗೆ ಹೋಗಿ ಲ್ಯಾಪ್ಟಾಪನ್ನು ಆನ್ ಮಾಡಿ ತಾನು ಅಗ್ನಿನಲ್ಲಿ ತೆಗೆದಿದ್ದ ಕಟ್ಟಡಗಳ ಫೋಟೋಗಳನ್ನು ಪರಿಶೀಲಿಸೋಕೆ ಪ್ರಾರಂಭಿಸ್ತಾಳೆ. ಅವಳ ಕೆಲಸ ನಡುರಾತ್ರಿಯವರೆಗೆ ತಡೆರಹಿತವಾಗಿ ಮುಂದುವರೆದಿತ್ತು. ಅಡಚಣೆ ಇಲ್ಲದೆ ಸಾಗಿದ್ದ ಇಡೀ ಮಧ್ಯಾಹ್ನ. ಸಂಜೆಯ ಸಮಯದಲ್ಲಿ ಜಯಕುಮಾರ್ ಅವಳಿಗೆ ಒಮ್ಮೆಯೂ ಕೂಡ ಕರೆಯನ್ನು ಮಾಡಲಿಲ್ಲ ಅಥವಾ ಯಾವುದೇ ಸಂದೇಶವನ್ನು ಕಳುಹಿಸಲಿಲ್ಲ. ಕೃಷ್ಣವೇಣಿ ಸ್ನಾನ ಮುಗಿಸಿ ಮಲಗಲು ಸಿದ್ಧಳಾಗುವಾಗ ಸಮಯ ಮಧ್ಯರಾತ್ರಿ ದಾಟಿತ್ತು. ಇದ್ದಕ್ಕಿದ್ದಂತೆ ಹಾಲ್ನಲ್ಲಿದ್ದ ಅವಳ ಮೊಬೈಲ್ ಫೋನ್ 2 ಬಾರಿ ತೀವ್ರವಾಗಿ ಕಂಪಿಸಿತ್ತು. ಅವಳು ಮುಖ ಗಂಟಾಕಿ ಫೋನನ್ನು ಎತ್ಕೊಂಡು ಸಂದೇಶಗಳನ್ನು ಪರಿಶೀಲಿಸಿದ್ಲು. ಅವಳು ಇನ್ನೂ ಸಂದೇಶವನ್ನು ಓದುತ್ತಿರುವಾಗಲೇ ಫೋನ್ನಲ್ಲಿ ಮತ್ತೊಂದು ಭೀಕರ ಕಂಪನವಾಗುತ್ತೆ. ಅವರಿಗೆ ತುರ್ತಾಗಿ ಈ ಪ್ರಮುಖ ದಾಖಲೆಗಳ ಅಗತ್ಯವಿತ್ತು. ಚಿನ್ನ ಅಯ್ಯ ಕಾರಿನ ಹಿಂಭಾಗದಲ್ಲಿ ಕುಳಿತು ತನ್ನ ಸಣ್ಣ ಕಾಲುಗಳನ್ನು ಖುಷಿಯಿಂದ ತೂಗಾಡಿಸ್ತಿರುವಾಗ ಇದ್ದಕ್ಕಿದ್ದಂತೆ ಕಿಟಕಿಯ ಹೊರಗೆ ತನಗೆ ಚಿರಪರಿಚಿತರಾದ ಯಾರೋ ಒಬ್ಬರು ನಡೆದು ಹೋಗುವುದು ಕಾಣಿಸಿತ್ತು. ಕೃಷ್ಣವೇಣಿ ಅಕ್ಕ, ಅವನು ಸಂತೋಷದಿಂದ ಉದ್ಗರಿಸಿದ. ಕಳೆದ 2 ದಿನಗಳಿಂದ ಕೃಷ್ಣವೇಣಿ ಅಕ್ಕ ಹೇಗಿದ್ದಾಳೆಂದು ಅವನಿಗಂತೂ ತುಂಬ ಚಿಂತೆಯಾಗಿತ್ತು. ತಾನಾಗಿ ಅವಳನ್ನು ಹುಡುಕೊಂಡು ಓಡಿ ಹೋಗಲು ಅವನಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಅನಿರೀಕ್ಷಿತವಾಗಿ ಅವಳು ಅವನ ಕಣ್ಣ ಮುಂದೆ ಕಾಣಿಸ್ಕೊಂಡಿದ್ದು ಅವನು ತಕ್ಷಣವೇ ತಿರುಗಿ ಕಾರಿನ ಬಾಗಿಲನ್ನು ತೆರೆತಾನೆ. ನಂತರ ತನ್ನ ಸಣ್ಣ ಬೆನ್ನು ಚೀಲವನ್ನು ಪಕ್ಕಕ್ಕೆ ಎಸೆದು ಬಾಗಿಲಿಂದ ಹೊರಗೆ ಜಿಗಿದು ಅವಳ ಕಡೆಗೆ ಓಡ್ತಾನೆ. ಇನ್ನೊಂದೆಡೆ ಕೃಷ್ಣವೇಣಿ ಇಂದಿನ ರಾತ್ರಿಯೆಲ್ಲ ಕಣ್ಣಿಗೆ ನಿದ್ರೆ ಇಲ್ಲದೆ ಎಚ್ಚರವಾಗೇ ಇದ್ಲು. ಎಷ್ಟು ಹೊತ್ತು ನಿದ್ದೆಗೆಟ್ಟರೂ ಕೂಡ ಅವಳ ಕಣ್ಣುಗಳ ಕೆಳಗೆ ಕಪ್ಪು ವರ್ತಲೆಗಳು ಮೂಡ್ತಾ ಇರಲಿಲ್ಲ. ನಿಜ, ಆದರೆ ಅವಳ ಮುಖದಲ್ಲಿದ್ದ ಭೀಕರ ಆಯಾಸ ಮತ್ತು ಗಾಯಗೊಂಡ ಮನಸ್ಸಿನ ವೇದನೆಯನ್ನು ಮರೆಮಾಡಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಅವಳು ಕಟ್ಟಡದ ಮೆಟ್ಟಿಲುಗಳನ್ನು ನಿಧಾನವಾಗಿ ಹತ್ತುತ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ತನ್ನ ಮೇಲೆ ಯಾರದೋ ಕಟ್ಟು ನೆರಳು ಬಿದ್ದಂತೆ ಭಾಸವಾಯಿತು. ಅವಳು ಅಚ್ಚರಿಯಿಂದ ಮೇಲಕ್ಕೆತ್ತಿ ನೋಡಿದಾಗ ಜಯಕುಮಾರ್ ಅವಳ ಹಾದಿಯನ್ನು ತಡೆದು ನಿಂತಿರ್ತಾನೆ. ನನ್ನ ದಾರಿ ಬಿಡು ಜಯಕುಮಾರ್. ಕೃಷ್ಣವೇಣಿಗೆ ಅವನಿಗೆ ಹೇಳಲು ಇದ್ದಕ್ಕಿದ್ದಂತೆ ಬೇರೆ ಯಾವುದೇ ಮಾತುಗಳಿರಲಿಲ್ಲ. ಅವಳ ಧ್ವನಿ ತೀರ ನಿರಾಸವಾಗಿತ್ತು. ಅವನ ಕಣ್ಣುಗಳು ಅತಿಯಾದ ಕುಡಿತದಿಂದ ಸಂಪೂರ್ಣವಾಗಿ ಕೆಂಪಗಾಗಿ ಹೋಗಿದ್ವು. ರಾತ್ರಿ ಇಡೀ ಕಂಠಪೂರ್ತಿ ಕುಡಿದಿದ್ದ ಅವನು ಇಂದು ತೀವ್ರ ಗಲಿಬಿಲಿಗೊಂಡಂತೆ ಮತ್ತು ತನ್ನ ಮೇಲೆ ತಾನೇ ನಿಯಂತ್ರಣ ತಪ್ಪಿದವನಂತೆ ಕಾಣ್ತಾ ಇದ್ದ. ಕೃಷ್ಣವೇಣಿ, ನಿನ್ನ ರಾತ್ರಿ ಫೋನ್ನಲ್ಲಿ ನಿನ್ನೊಂದಿಗೆ ಅಷ್ಟೊಂದು ಕಠೋರವಾಗಿ ಮತ್ತು ಕೀಳಾಗಿ ಮಾತನಾಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಅವನು ಅಪರಾಧಿ ಭಾವನೆಯಿಂದ ಗೊಣಗ್ತಾ ಇದ್ದ. ನಾನು ನಿನ್ನ ಬಳಿ ಅನೇಕ ವಿಷಯಗಳನ್ನು ನೇರವಾಗಿ ಕೇಳಬೇಕಂತ ಅಂದ್ಕೊಂಡಿದ್ದೆ. ಆದರೆ ನಾನು ಈಗ ಸುಮ್ಮನಿದ್ದೇನೆ. ಯಾಕಂದರೆ ಮತ್ತೆ ನಾನು ಏನಾದರೂ ಕೇಳಿದರೆ ನೀನು ನನ್ನ ಮೇಲೆ ಮತ್ತೆ ಕೋಪಗೊಳ್ತೀಯ. ಜಯಕುಮಾರ್ ಒಳಗೊಳಗೆ ಏನೋ ಅಸಹನೀಯ ಅನುಮಾನವನ್ನು ಮತ್ತು ಕೋಪದ ಜ್ವಾಲೆಯನ್ನು ಸ್ಫೋಟಗೊಳಿಸೋ ಥರ ಕಾಣ್ತಿದ್ದ. ಅವನು ತನ್ನ ಮುಷ್ಟಿಯನ್ನು ಬಿಗಿಯಾಗಿ ಬಿಗಿದುಕೊಂಡು ಕೃಷ್ಣವೇಣಿ ತನ್ನ ಮುಂದೆ ನಿಂತಿದ್ದಂತಹ ಮನುಷ್ಯನನ್ನು ಅತ್ಯಂತ ವಿಚಿತ್ರವಾಗಿ ನೋಡಿದ್ಲು.
ನಾನು ಇಷ್ಟೊಂದು ವರ್ಷಗಳಿಂದ ಪ್ರೀತಿಸಿದ ಜಯಕುಮಾರ್ ಇವನಲ್ಲ. ಇವನನ್ನು ತಾನು ಹಿಂದೆಂದೂ ನೋಡೇ ಇಲ್ಲವೇನೋ ಎಂಬಂತೆ ಅವನಿಗೆ ನಿಜವಾಗಿಯೂ ಏನಾಗಿದೆ, ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ನಿಶ್ಚಿತಾರ್ಥ ಮಾಡಿಕೊಂಡಂತಹ ತನ್ನ ಭಾವಿ ಪತ್ನಿ ಒಮ್ಮೆಯಲ್ಲ ಹಲವು ಬಾರಿ ತನಗೆ ದ್ರೋಹ ಮಾಡಿದ್ದಾಳೆ ಎಂದು ಇಡೀ ಜಗತ್ತಿನ ಕಲ್ಪನೆಯನ್ನು ಅವನು ತನ್ನ ಮನಸ್ಸಿನಲ್ಲಿ ಹೇಗೆ ತಾನು ಎಣೆಯಲು ಸಾಧ್ಯ? ಜಯಕುಮಾರ್ ಅತಿಯಾದ ಆಯಾಸ, ಕೋಪದಿಂದ ಕಣ್ಣುಗಳನ್ನು ಕಿರಿದಾಗಿಸ್ಕೊಂಡು ಕೃಷ್ಣವೇಣಿಯನ್ನು ತಲೆಯಿಂದ ಕೆಳಗೆ ಕಾಲಿನವರೆಗೂ ಅಳಿತಾ ಇದ್ದಾನೆ, ಕಣ್ಣಲ್ಲಿ ನೋಡ್ತಾನೆ ಇದ್ದಾನೆ. ನಿನಗೆ ಬಹುಶಃ 16 ಅಥವಾ 17 ವರ್ಷ ವಯಸ್ಸಾಗಿದೆ. ನೀನು ಅತ್ತಿಯಂತೆ ತೀರಾ ಮೃದುವಾಗಿದೆಯಾ ಎಂದು ಅವನು ಕಟುವಾಗಿ ನಕ್ಕನು. ಆದರೆ ಈಗ ನಿನ್ನ ನಿಜವಾದ ಸ್ವಭಾವ ಬಹಿರಂಗವಾದಾಗ ನಿನ್ನ ಇಡೀ ದೇಹವು ಮುಳ್ಳುಗಳಿಂದ ತುಂಬಿ ಎದುರಾಗಿರುವವನ್ನ ಕಚ್ಚಲು ಸಿದ್ಧವಾಗಿರುವಂತೆ ಭಾಸವಾಗ್ತಿದೆ. ಜಯಕುಮಾರ್ನಿಂದ ಆ ಕಟುವಾದ ಅನುಮಾನಗಳನ್ನು ಕೇಳಿದ ಕೃಷ್ಣವೇಣಿಗೆ ನಿನ್ನೆ ರಾತ್ರಿ ಫೋನ್ನಲ್ಲಿ ತನ್ನ ಮೇಲೆ ಅವನು ಎಸೆದಂತಹ ಎಲ್ಲ ಹಾಸ್ಯಾಸ್ಪದ ಹಾಗೂ ಕೊಳಕು ಆರೋಪಗಳು ನೆನಪಾದವು. ಯಾರನ್ನಾದರೂ ತೀವ್ರವಾಗಿ ನೋಯಿಸಲು ಬಯಸಿದಾಗ ಅವನ ಧ್ವನಿ ಅತ್ಯಂತ ತೀಕ್ಷ್ಣವಾಗಿರುತ್ತದೆ. ಅದು ಕೃಷ್ಣವೇಣಿಯ ಹೃದಯವನ್ನು ಕೂಡ ನಡುಗಿಸಿತ್ತು. ಅವಳ ಮನಸ್ಸು ರಕ್ತಸಿಕ್ತ ಗಾಯಗಳಿಂದ ಜಜ್ಜಲ್ಪಟ್ಟಿತ್ತು. ಅವಳು ಈಗ ಅವನ ಮೇಲಿದ್ದಂತಹ ಕೊನೆಯ ಭರವಸೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ಲು. ನನಗೆ ಕೆಲಸಕ್ಕೆ ಹೋಗುವ ಸಮಯವಾಗಿದೆ, ಅವಳು ಅವನನ್ನು ದಾಟಿ ಮುಂದೆ ನಡೆಯುತ್ತಾ ಅತ್ಯಂತ ಸದ್ದಿಲ್ಲದೆ ಹೇಳಲು. ಆದರೆ ಜಯಕುಮಾರ್ ತಕ್ಷಣವೇ ಅವಳ ಮಣಿಕಟ್ಟನ್ನು ಬಲವಾಗಿ ಹಿಡಿದು ಬಲವಂತವಾಗಿ ತನ್ನ ಕಡೆಗೆ ಎಳೆದುಕೊಳ್ತಾನೆ. ಅವನ ಕಣ್ಣುಗಳು ಕ್ರೋಧದಿಂದ ಸಂಪೂರ್ಣವಾಗಿ ಕೆಂಪಗಾಗಿ ಹೋಗಿದ್ವು. ಅವನು ಗಟ್ಟಿಯಾಗಿ ಅಬ್ಬರಿಸ್ತಾನೆ, ನಾವಿನ್ನೂ ಮಾತನಾಡುವುದನ್ನು ಮುಗಿಸೇ ಇಲ್ಲ. ಹಾಗಿರುವಾಗ ನೀನು ಕೆಲಸಕ್ಕೆ ಹೇಗೆ ತಾನೇ ಹೋಗೋಕ್ಕೆ ಸಾಧ್ಯ? ಆ ಕ್ಷಣಕ್ಕೆ ಸರಿಯಾಗಿ ನಿಶಾ ಅಲ್ಲಿಗೆ ಅವಸರದಿಂದ ಓಡಿ ಬರ್ತಾಳೆ. ಏನು ಮಾಡ್ತಿದ್ಯಾ ಜಯಕುಮಾರ್? ಕೃಷ್ಣವೇಣಿ ಅಕ್ಕನನ್ನು ತಕ್ಷಣ ಬಿಟ್ಟು ಬಿಡು ಅಂತ ಕೂಗಿದ್ಲು. ಕೃಷ್ಣವೇಣಿ ಕಚೇರಿಯ ನಿಯಮದಂತೆ ಹೀಲ್ಸ್ ಧರಿಸಿದ್ಲು. ಆ ಹೀಲ್ಸ್ ತುಂಬ ಎತ್ತರವಾಗಿದ್ವು ಮತ್ತು ಅವಳು ಸಮತೋಲನದಲ್ಲೂ ಕೂಡ ಇರಲಿಲ್ಲ. ಜಯಕುಮಾರ್ ಅವಳನ್ನು ತಟ್ಟನೆ ಎಳೆದ ರಭಸಕ್ಕೆ ಅವಳ ಎಡಪಾದದ ಇಮ್ಮಡಿ ಮಡಚಿ ಹುಳುಕಿಕೊಂಡು ಅವಳಿಗೆ ಸ್ವಲ್ಪ ಪೆಟ್ಟು ಆಯಿತು. ಅವಳು ಆ ತೀವ್ರ ನೋವನ್ನು ಕಷ್ಟಪಟ್ಟು ಸಹಿಸಿಕೊಂಡು ಜಯಕುಮಾರ್ನ ಹಿಡಿತದಿಂದ ತನ್ನ ಕೈಯನ್ನು ಬಲವಾಗಿ ದೂರ ಎಳೆದಳು. ಇನ್ನೊಂದೆಡೆ ನಿಶಾ ಕೂಡ ತನ್ನ ಸಹೋದರನ ದೊಡ್ಡ ಕೈಯನ್ನು ಕೃಷ್ಣವೇಣಿಯಿಂದ ದೂರ ತಳ್ಳಲು ಯತ್ನಿಸ್ತಾನೆ ಇದ್ಲು. ಮರುಕ್ಷಣವೇ ಕೃಷ್ಣವೇಣಿ ತನ್ನ ಎಡಗೈ ಬೆರಳಿನಿಂದ ನಿಶ್ಚಿತಾರ್ಥದ ಉಂಗುರವನ್ನು ತಟ್ಟನೆ ಕಳಚಿ ದೃಢ ನಿಶ್ಚಯದಿಂದ ಜಯಕುಮಾರ್ನ ಮುಖಕ್ಕೆ ಎಸೆದೇ ಬಿಟ್ಲು. ಅವಳು ಕೋಪದಿಂದ ತಲೆ ಎತ್ತಿ ಅವನ ಕಣ್ಣುಗಳನ್ನು ದಿಟ್ಟಿಸುತ್ತಾ, ಇನ್ನು ಮುಂದೆ ನಿನ್ನ ನಡುವೆ ಇರಬೇಕಾದ ಎಲ್ಲ ಸಂಬಂಧಗಳು ಮುಗಿದು ಹೋಗಿವೆ ಅಂತ ಹೇಳ್ತಾನೆ. ಕೃಷ್ಣವೇಣಿ ಧ್ವನಿಯಲ್ಲಿ ಈಗ ಯಾವುದೇ ಪ್ರೀತಿ ಅಥವಾ ಭಾವನೆ ಅನ್ನೋದು ಉಳಿದೇ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಕೋಪ ಅನ್ನೋದು ಕುದಿಯುತ್ತಿದ್ರೂ ಕೂಡ ಅವಳು ಹಲ್ಲು ಕಡಿದುಕೊಂಡು ತನ್ನ ಆತ್ಮಗೌರವವನ್ನು ಹಿಡಿತದಲ್ಲಿಟ್ಟುಕೊಂಡು ಕಾಯ್ತಾ ಇದ್ಲು. ಇಲ್ಲದಿದ್ದರೆ ಅವಳು ದುಷ್ಟರ ಮುಂದೆ ಶೋಚನೀಯವಾಗಿ ಕಣ್ಣಿಟ್ಟು ಸೋಲಬೇಕಾಗ್ತಿತ್ತು. ಕಳೆದ 5 ವರ್ಷಗಳಿಂದ ಜಯಕುಮಾರ್ ಮಾಯಾ ಅತ್ಯಂತ ಶ್ರೇಷ್ಠ ನಟರು ಎಂಬ ಭೀಕರ ಸತ್ಯವನ್ನು ಅವಳೀಗ ಸಂಪೂರ್ಣವಾಗಿ ಅರಿತುಕೊಂಡಿದ್ದಾರೆ. ಒಮ್ಮೆ ತನ್ನ ಸಹೋದರ ಜಯಕುಮಾರ್ಗೆ ಮಾಯಾಳ ಕುತಂತ್ರದ ದೂರವಿರುವಂತೆ ತಾನು ಸಲಹೆ ನೀಡಿದ್ದಾಗಿ ನಿಶಾ ಹೇಳ್ತಾ ಇದ್ಲು. ಜಯಕುಮಾರ್ ಕೂಡ ಮಾಯಾಳೊಂದಿಗೆ ತನಗೆ ಯಾವುದೇ ಅಕ್ರಮ ಸಂಬಂಧವಿಲ್ಲ ಎಂದು ಪದೇ ಪದೇ ಪ್ರತಿಪಾದಿಸುತ್ತಿದ್ದ. ಆದರೆ ಈಗ ಕೃಷ್ಣವೇಣಿಗೆ ಇಷ್ಟು ದಿನಗಳ ಕಾಲ ಈ ಇಬ್ಬರ ನಟನೆಯಿಂದ ಮೋಸ ಹೋದದ್ದು ನಾನು ಮಾತ್ರ ಅನ್ನುವಂತಹ ಒಂದು ಕಹಿ ಸತ್ಯ ಸ್ಪಷ್ಟವಾಗಿ ಅರಿವಾಗಿತ್ತು. ಕಂಪನಿಯ ಕಟ್ಟಡದ ಮುಂಭಾಗದಲ್ಲಿದ್ದಂತಹ ಸುಂದರ ಕಾರಂಜಿಯ ಬಳಿ ಕುಳಿತಿರುವಂಥ ಮಾಯಾ ತನ್ನ ಕೈ ಕನ್ನಡಿಯಿಂದ ಮೇಕಪ್ ಸರಿಪಡಿಸ್ಕೊಳ್ತಾ ಇದ್ದಾಳೆ. ಇಲ್ಲಿ ತಾನು ಎಳೆದ ಕುತಂತ್ರದ ಒಂದು ನಡೆಯುತ್ತಿರುವಂತಹ ಈ ಅಗ್ನಿ ಪರೀಕ್ಷೆ ಪ್ರೇಮ ದುರಂತವನ್ನು ನೋಡಿ ಅವಳು ಒಳಗೊಳಗೆ ಅತ್ಯಂತ ವಿಕೃತವಾಗಿ ಏನೋ ಸಾಧಿಸಿದವಳ ಹಾಗೆ ನಗ್ತಾನೇ ಇದ್ದಾಳೆ. ಕೃಷ್ಣವೇಣಿ ತನ್ನ ನೋಟವನ್ನು ತಪ್ಪಿಸಿ ತುಟಿಗಳನ್ನು ಬಿಗಿಯಾಗಿ ಹಿಡಿದುಕೊಳ್ತಾಳೆ. ಆ ದುಷ್ಟರ ಎದುರು ತಾನು ಕಣ್ಣೀರು ಹಾಕಬಾರದು. ದೌರ್ಬಲ್ಯದ ಸಣ್ಣ ಕುರುಹನ್ನು ತೋರಿಸೋಕೆ ಅವಳಿಗೆ ಸ್ವಲ್ಪವೂ ಕೂಡ ಇಷ್ಟವಿರಲಿಲ್ಲ. ಆ ಬಂಗಾರದ ಉಂಗುರ ನೇರವಾಗಿ ಹೋಗಿ ಜಯಕುಮಾರ್ನ ಮೂಗಿಗೆ ಬಡಿದಿತ್ತು. ಅವನು ಅದನ್ನು ಸಟಕ್ಕನೆ ತನ್ನ ಕೈಯಿಂದ ಹಿಡಿದುಕೊಳ್ತಾನೆ. ತನ್ನ ಅಂಗೈಯಲ್ಲಿದ್ದ ನಿಶ್ಚಿತಾರ್ಥದ ಉಂಗುರವನ್ನು ನೋಡ್ತಾ ಇದ್ದಾಗೆ ಅವನ ಕಣ್ಣುಗಳಲ್ಲಿ ನಕಲಿ ಅನುಕಂಪದ ಕಣ್ಣೀರು ಅನ್ನೋದು ತುಂಬಿ ತುಳುಕುತ್ತೆ. ಬಹಳ ಸಮಯದ ಮೌನದ ನಂತರ ಅವನು ಕೃಷ್ಣವೇಣಿಯನ್ನು ನೋಡಿ ಧ್ವನಿ ನಡುಗಿಸುತ್ತಾ, ಎಲ್ಲವೂ ಮುಗ್ದಿದೆಯೇ? ನಿನ್ನ ಮಾತನ್ನು ಹೇಗೆ ಅಷ್ಟು ಸುಲಭವಾಗಿ ಹೇಳೋಕ್ಕೆ ಸಾಧ್ಯ? ಈ ಸತ್ಯದಿಂದ ನಾನು ಎಷ್ಟು ನೋವನ್ನು ಅನುಭವಿಸ್ತೀನಿ ಗೊತ್ತಾ ನಿನಗೆ? ಎಷ್ಟು ತೀವ್ರ ಯಾತನೆಯಲ್ಲಿದ್ದೀನಿ ನಿನಗೇನಾದರೂ ತಿಳಿದಿದೆಯಾ? ಆದರೆ ನೀನು ಮಾತ್ರ ಹೇಗೆ ಇಷ್ಟೊಂದು ಶಾಂತವಾಗಿ ಮಾತಾಡ್ತಿದೀಯಾ?
ಅಂತ ಹೇಳ್ತಾನೆ. ದಯವಿಟ್ಟು ನಿಲ್ಲಿಸು, ನೀವಿಬ್ಬರು ಮೊದಲು ಸುಮ್ಮನಿರಿ. ನಿಶಾ ತನ್ನ ಸಹೋದರ ಜಯಕುಮಾರ್ ಮತ್ತು ಆತ್ಮೀಯವಾದ ಗೆಳತಿ ಕೃಷ್ಣವೇಣಿಯ ಸರದಿಯಾಗಿ ನೋಡುತ್ತ ಆತಂಕದಿಂದ ಉದ್ಗರಿಸಿದ್ಲು. ಅವಳಿಗಂತೂ ಇವರಿಬ್ಬರ ನಡುವೆ ಏನಾಗ್ತಿದೆ ಅನ್ನೋಂತಹ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಅದಕ್ಕಾಗಿಯೇ ನಾನು ಇಷ್ಟೊಂದು ಧೈರ್ಯವಾಗಿ ಸುಮ್ಮನಿದ್ದೇನೆ. ನೀನು ನನಗೆ ಕೊನೆಗೆ ಹೇಳಬೇಕಾಗಿರುವುದು ಇಷ್ಟೇನಾ? ಜಯಕುಮಾರ್ ಮತ್ತೆ ಕ್ರೋಧದಿಂದ ಕಿರುಚುವ ಅಂಚಿನಲ್ಲಿ ಮತ್ತೆ ಅವನ ಮಾತನ್ನು ಮುಂದುವರಿಸ್ತಾನೆ. ತನ್ನ ಮುಷ್ಟಿಯನ್ನು ಬಲವಾಗಿ ಬಿಗಿದುಕೊಂಡ. ನೀನು ನನ್ನ ನಂಬುವುದನ್ನು ಬಿಟ್ಟ ಕ್ಷಣ ನಾನು ಏನೇ ಸಫಾಯಿ ಕೊಟ್ಟರೂ ಕೂಡ ಸಂಪೂರ್ಣವಾಗಿ ಅರ್ಥಹೀನವಾಗಿಯೇ ಇರುತ್ತದೆ. ಇನ್ನು ನಿನಗೆ ಸ್ಪಷ್ಟನೆ ಹೇಳುತ್ತಾ ಮಾತಾಡೋದ್ರಲ್ಲಿ ಯಾವುದೇ ಅರ್ಥವೇ ಇಲ್ಲ. ಕೃಷ್ಣವೇಣಿ ತನ್ನ ಹುಳುಕಿದ್ದ ಪಾದದ ಭೀಕರ ನೋವನ್ನು ಸಹಿಸಿಕೊಳ್ಳುತ್ತಾ ಕಂಪನಿಯ ಕಟ್ಟಡದ ಪ್ರವೇಶ ದ್ವಾರದತ್ತ ಕಾಲುಗಳನ್ನು ಹಾಕ್ತಾಳೆ. ಜಯಕುಮಾರ್ ಮುಖ ತಕ್ಷಣವೇ ತೀವ್ರವಾದ ಒಂದು ಆಘಾತದಿಂದ ಕಪ್ಪು ಬಣ್ಣಕ್ಕೆ ತಿರುಗಿತು. ಅವನು ಕ್ರೋಧದಿಂದ ಕೋಪದಿಂದ ಅವಳನ್ನೇ ಹಿಂಬಾಲಿಸೋಕ್ಕೂ ಕೂಡ ಶುರು ಮಾಡ್ಕೊಳ್ತಾನೆ. ತನ್ನ ಸಹೋದರಿ ನಿಶಾಳನ್ನು ಉಗ್ರ ನೋಟದಿಂದ ನೋಡಿ ತಾನು ಹಿಂದೆ ಅವಳನ್ನು ಕಣ್ಣು ಮುಚ್ಚಿ ನಂಬಿದ್ದೆ ಅನ್ನುವ ಅವಳ ಕುತಂತ್ರಕ್ಕೆ ಬಲಿಯಾಗಿ ಮೋಸ ಹೋದೆ. ಅವಳು ಮತ್ತೆ ಎಂದಿಗೂ ನನ್ನ ವಿಶ್ವಾಸವನ್ನು ಮರಳಿ ಸಾಧ್ಯವೇ ಇಲ್ಲ ಅಂತ ಅಬ್ಬರಿಸ್ತಾ ಕೃಷ್ಣವೇಣಿ ಸಭಾಂಗಣವನ್ನು ಪ್ರವೇಶಿಸ್ತಾಳೆ. ಅವಳು ತಲೆ ತಗ್ಗಿಸಿ ಮನಸ್ಸಿನಲ್ಲಿ ಕೋಲಾಹಲವೆದ್ದ ಗೊಂದಲಗಳಿಂದ ಹೆಜ್ಜೆ ಇಟ್ಟಳು. ಕೃಷ್ಣವೇಣಿ ಅಕ್ಕ, ಅಷ್ಟರಲ್ಲಿ ಮಗುವಿನ ಒಂದು ಅತ್ಯಂತ ಮಧುರವಾದ ಧ್ವನಿ ಕೇಳಿಬರುತ್ತೆ. ಮರುಕ್ಷಣವೇ ಕೃಷ್ಣವೇಣಿ ತನ್ನ ಕಾಲನ್ನು ಯಾರೋ ಒಂದು ಪುಟ್ಟ ಕಂದ ಮುದ್ದಾಗಿ ಬಿಗಿಯಾಗಿ ತಬ್ಬಿಕೊಂಡಂತೆ ಒಂದು ಭಾಸವಾಗುತ್ತೆ. ಪುಟ್ಟ ಚಿನ್ನ ಅಂದರೆ ಅದ್ವೈತ್ ತಲೆ ಎತ್ತಿ ತನ್ನ ಮುಗ್ಧ ಕಪ್ಪು ಬಣ್ಣಗಳನ್ನು ಅಗಲವಾಗಿ ಬಿಟ್ಟು ತಮಾಷೆಯಾಗಿ ಹೇಳಿದ್ದ. ಕೃಷ್ಣವೇಣಿ ಅಕ್ಕ, ನಾನು ಬಹಳ ಸಮಯದಿಂದ ಇಲ್ಲೇ ಬಾಗಿಲ ಮರೆಯಲ್ಲೇ ಆಡ್ಕೊಂಡಿದ್ದೆ, ನಿನಗಾಗಿಯೇ ಕಾಯ್ತಿದ್ದೆ. ಈಗ ಕೊನೆಗೂ ನೀನೇ ಹಿಡಿದುಕೊಂಡೆ. ಕೃಷ್ಣವೇಣಿ ಆತಂಕದಿಂದ ಸುತ್ತಲೂ ಎಚ್ಚರಿಕೆಯಿಂದ ನೋಡಿದ್ಲು. ಕಂಪನಿಯಲ್ಲಿದ್ದ ಅವಳ ಸಹೋದ್ಯೋಗಿಗಳಲ್ಲಿ ಯಾರೂ ಆ ಪುಟ್ಟ ಹುಡುಗ CEO ಅವ್ರ ಮುದ್ದಿನ ಮಗ ಚಿನ್ನಯ್ಯ ಮೀನ್ಸ್ ಅದ್ವೈತ್ ಎಂತ ಗುರುತಿಸಿರಲಿಲ್ಲ. ಚಿನ್ನ, ನೀನು ಇಲ್ಲಿಗೆ ಯಾಕೆ ಬಂದಿದೀಯಾ? ಕೃಷ್ಣವೇಣಿ ಮೆಲ್ಲನೆ ಸದ್ದಿಲ್ಲದೆ ಕೇಳ್ತಾಳೆ. ಅವಳು ಮಗುವಿನ ಸಣ್ಣ ಕೈಗಳನ್ನು ತನ್ನ ಕಾಲಿನಿಂದ ದೂರ ತಳ್ಳಲು ಯತ್ನಿಸಿದ್ಲು. ಆದರೆ ಚಿನ್ನ ಅವಳ ಕಾಲನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಚಿಕ್ಕ ಧ್ವನಿಯಲ್ಲಿ, ಕೃಷ್ಣವೇಣಿ ಅಕ್ಕ, ನಿನ್ನ ಕಣ್ಣುಗಳೆಲ್ಲ ಯಾಕೆ ಇಷ್ಟೊಂದು ಕೆಂಪಗಾಗಿವೆ? ಯಾರಾದರೂ ನಿನ್ನನ್ನು ಅಳಿಸಿದರಾ ಅಂತ ಮುಗ್ಧತೆಯಿಂದ ಗೊಣಗ್ತಿದ್ದಾನೆ. ಈ ಕಡೆ ನಿಶಾ ತನ್ನ ಅಣ್ಣ ಜಯಕುಮಾರ್ನನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾಳೆ. ಇದು ಆಫೀಸ್ ಅಣ್ಣ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ನಿಮ್ಗೇನಾದರೂ ತಲೆ ಕೆಟ್ಟಿದೆಯಾ? ನಾನು ನಿನ್ನ ಕಾಲಿಗೆ ಮುಟ್ಟಿ ಬೇಡ್ಕೊಳ್ತೀನಿ, ಜನರ ಮುಂದೆ ಕೃಷ್ಣವೇಣಿ ಅಕ್ಕನ ಜೀವನವನ್ನು ಹೀಗೆ ಹಾಳು ಮಾಡಬೇಡ, ಅವಳನ್ನು ಯಾಕೆ ಇಷ್ಟು ಹಿಂಸಿಸ್ತಿದ್ಯಾ? ನಿಶಾ ತನ್ನ ಸಹೋದರ ಜಯಕುಮಾರ್ ಜೊತೆ ದೀನವಾಗಿ ಬೇಡಿಕೊಳ್ಳುವುದನ್ನು ಕೇಳಿದಾಗ ಕೃಷ್ಣವೇಣಿಯ ಕಣ್ಣುಗಳು ಕೂಡ ಅತಿಯಾದ ನೋವಿನಿಂದ ತಟ್ಟನೆ ಕೆಂಪಗಾದವು. ಅದು ನಿಜ, ಅವಳಿಗೆ ಜಗತ್ತಿಗೆ ಹೇಳಲಾಗದ ಕಣ್ಣೀರಿನ ಕೆಟ್ಟ ಭೂತಕಾಲವಿತ್ತು. ಜಯಕುಮಾರ್ ಈಗ ಹುಚ್ಚನಂತೆ ವರ್ತಿಸಿದರೆ ಸುತ್ತಲೂ ಎಷ್ಟೋ ಜನರಿದ್ದಾರೆ ಎಂಬ ಅರಿವೇ ಇಲ್ಲದೆ ಅವಳ ಹಳೆಯ ಕಹಿಘಟನೆಗಳನ್ನು ಬಾಯಿಗೆ ಬಂದಂತೆ ಹೇಳಿಬಿಡುತ್ತಿದ್ದ. ತಾನು ಪ್ರೀತಿಸಿದ ಅಷ್ಟೊಂದು ಬುದ್ಧಿವಂತ ಹಾಗೂ ನ್ಯಾಯಯುತ ಮನಸ್ಸಿಗೆ ಜಯಕುಮಾರ್ ಈಗ ಎಲ್ಲಿಗೆ ಹೋದ? 5 ವರ್ಷಗಳ ಹಿಂದಿನ ಆ ಒಂದು ದುರಂತ ಘಟನೆ ನಂತರ ಇಂತಹ ಸೂಕ್ಷ್ಮ ವಿಷಯಗಳಲ್ಲಿ ಒಬ್ಬ ಮಹಿಳೆಯ ಗೌರವ ಮತ್ತು ಖ್ಯಾತಿ ಎಷ್ಟು ಮುಖ್ಯ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ಅವನು ಅದನ್ನೇ ಒಂದು ಆಯುಧವಾಗಿ ಬಳಸಿ ಅವಳ ಮಾನಸಿಕ ನೆಮ್ಮದಿಯ ಮೇಲೆ ದಾಳಿ ಮಾಡ್ತಿದ್ದ. ನಿನಗೆ ಕೃಷ್ಣವೇಣಿ ಅಕ್ಕನ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ, ಆದರೆ ಆ ಕುತಂತ್ರಿ ಮಾಯಾಳ ಮಾತುಗಳನ್ನು ಮಾತ್ರ ಕಣ್ಮುಚ್ಚಿ ನೀನು ನಂಬ್ತಾ ಇದೆಯಲ್ವಾ? ಅವಳು ನಿನಗೆ ಯಾರು? ಅವಳಿಗಾಗಿ ಯಾಕೆ ಹೀಗೆ ಕುಣಿಯುತ್ತಿದ್ದೀಯಾ? ನಿನ್ನ ಮೆದುಳಿನಲ್ಲಿ ಬುದ್ಧಿ ಇದೆಯೋ ಅಥವಾ ಮಣ್ಣಿದೆಯೋ? ನಿಶಾ ತೀವ್ರ ನಿರಾಶೆಯಿಂದ ತನ್ನ ಸಹೋದರನ ಗದರಿಸ್ತಾ ಇದ್ದಾಳೆ. ಕೃಷ್ಣವೇಣಿಯ ಬೆನ್ನನ್ನು ದಿಟ್ಟಿಸಿ ನೋಡುತ್ತಾ ಜಯಕುಮಾರ್ ಮತ್ತೆ ತನ್ನ ಕೈಗಳನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡ. ಕೃಷ್ಣವೇಣಿಗೆ ಬಂದಿದ್ದ ಆ ಬೆಲೆ ಬಾಳುವ ಹೂಗಳು ಮತ್ತು ಮಾಯಾ ಆಡಿದಂತಹ ಒಂದಷ್ಟು ವಿಷಪೂರಿತವಾದ ಮಾತುಗಳು, ನೆರೆಮನೆಯ ಕಮಲಾ ಆಂಟಿ ನೀಡಿದ ಕುಹಕದ ಸಲಹೆಗಳು ಎಲ್ಲವೂ ಅವನ ಮನಸ್ಸಿನಲ್ಲಿ ಸಂಶಯದ ಬೆಂಕಿಯನ್ನು ಉಳಿಸಿದವು. ಮತ್ತೊಂದೆಡೆ ಮುಖ್ಯವಾದ ದಾಖಲೆಗಳ ಫೈಲನ್ನು ಹಸ್ತಾಂತರಿಸಿ ಜಯಂತರಾವ್ ಕೆಳಗೆ ಹಿಂತಿರುಗಿದ್ದ. ಅವನು ಕಾರಿನ ಬಳಿಗೆ ಬಂದಾಗ ಚಿನ್ನಯ್ಯ ಮೀನ್ಸ್ ಅದ್ವೈತ್ ಕಾಣೆಯಾಗಿರುವುದನ್ನು ಕಂಡು ತೀವ್ರ ಆತಂಕಗೊಂಡ. ಮಗುವನ್ನು ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಬೇರೆ ದಾರಿ ಇಲ್ಲದೆ ಅವನು ಸೆಕ್ಯೂರಿಟಿ ರೂಮ್ಗೆ ಓಡೋಗಿ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸ್ತಾ ಕೊನೆಗೆ ಕ್ಯಾಮರಾದಲ್ಲಿ ಆ ಒಬ್ಬ ಅದ್ವೈತು ಕಂಪನಿಯ ಮೊದಲ ಮಹಡಿಯಲ್ಲಿರುವುದನ್ನು ತೋರಿಸ್ತವೆ.
ಜಯಂತ್ ಕಾರ್ನಿಂದ ಮಗು ಎಲ್ಲಿಗೆ ಹಾರಿದ ಅಂತ ತಿಳಿಲೇ ಇಲ್ಲ. ಆದರೆ ಹೇಗೋ ಅವನು ಈಗ ಕೃಷ್ಣವೇಣಿಯ ಕಾಲುಗಳನ್ನು ಮುದ್ದಾಗಿ ಹಿಡಿದುಕೊಂಡು ಅವನ ಪಾಡಿಗೆ ಅವನು ಎಂಜಾಯ್ ಮಾಡ್ತಾ ಆಟವಾಡ್ತಿದ್ದ. ಮೊದಲ ಮಹಡಿಯಲ್ಲಿ ಕೃಷ್ಣವೇಣಿಯ ಫೋನ್ ತಟ್ಟನೆ ರಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಹಲೋ. ಕಾಲರ್ ಐಡಿಯಲ್ಲಿ ಜಯಂತ್ ರಾವ್ ಅನ್ನೋ ಹೆಸರು ತೋರಿಸ್ತಾ ಇತ್ತು. ಅವಳಿಗೂ ಆಶ್ಚರ್ಯವಾಗುವಂತೆ ಜಯಂತ್, ಮಿಸ್ ಕೃಷ್ಣವೇಣಿ, ಚಿನ್ನ ಸರ್ ಅವರನ್ನು ಸ್ವಲ್ಪ ಮೇಲಿನ ಮಹಡಿಗೆ ನೀವು ಕರೆದುಕೊಂಡು ಬರಲು ಸಾಧ್ಯವೇ? ಸಿಇಒ ವರುಣ್ ಸರ್ ಈಗ ತೀವ್ರ ಕೋಪದಲ್ಲಿದ್ದಾರೆ ಅಂತ ಧ್ವನಿ ತಗ್ಗಿಸಿ ಹೇಳಿದ. ಕೃಷ್ಣವೇಣಿಗೆ ಆ ಮೇಲಿನ ಮಹಡಿಗೆ ಹೋಗುವುದಾದರೆ ತೀವ್ರ ಹಿಂಜರಿಕೆ. ಹಾಗಾಗಿ ಅವಳು ನೀನೇ ಕೆಳಗೆ ಬಂದು ಮಗುವನ್ನು ಕರೆದುಕೊಂಡು ಹೋಗಬಾರ್ದೆ ಅಂತ ಕೇಳಿದ್ಲು. ಅದು ಸರ್ರು ಕೆಳಗಡೆ ಬರ್ತಾ ಇದ್ದಾರೆ ಮಿಸ್ ಕೃಷ್ಣವೇಣಿ. ಜಯಂತ್ ವಾಕ್ಯವನ್ನು ಮಧ್ಯದಲ್ಲೇ ನಿಲ್ಲಿಸ್ತಾ. ಅವನ ನೋಟವು ಕಾರಿನಿಂದಿಳಿದು ಆಗಲೇ ಗಂಭೀರವಾಗಿ ಹೆಜ್ಜೆ ಹಾಕ್ತಿದ್ದ ತನ್ನ ಬಾಸ್ ಮೇಲೆ ನೆಟ್ಟಿತ್ತು. ಕಂಪನಿಯ ಸಭಾಂಗಣದಲ್ಲಿ ಏನು ನಡೀತಾ ಇದೆ ಅಂತ ಕೆಲವೇ ಸೆಕೆಂಡುಗಳಲ್ಲಿ ಅರ್ಥ ಮಾಡಿಕೊಂಡಂತಹ ಜಯಂತ್ ಅವರು ತಕ್ಷಣವೇ, ಪರವಾಗಿಲ್ಲ ಮಿಸ್ ಕೃಷ್ಣವೇಣಿ, ದಯವಿಟ್ಟು ನೀವು ಅಲ್ಲೇ ಇರ್ತೀರಾ ಅಂತ ಹೇಳಿ ಅಲ್ಲೇ ಇರೋ. ಕೃಷ್ಣವೇಣಿ ಗೊಂದಲದಿಂದ ಫೋನ್ ಕಡೆ ನೋಡ್ತಾ ಇದ್ದಾಳೆ. ನಂತರ ಆ ಕಡೆ ಅದ್ವೈತ್ ಚಿನ್ನರನ್ನ ಕಡೆಗೆ ತಿರುಗಿ, ಜಯಂತ್ ರಾವ್ ನಿನ್ನನ್ನು ಕರೆದುಕೊಂಡು ಹೋಗಲು ಕೆಳಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆದರೆ ಕೇವಲ ಒಂದೇ ಒಂದು ನಿಮಿಷದ ನಂತರ ಸಿಇಒ ಅವರಿಗಾಗಿಯೇ ಮೀಸಲಾಗಿದ್ದಂತಹ ಖಾಸಗಿ ಲಿಫ್ಟ್ನ ಬಾಗಿಲುಗಳನ್ನು ತಟ್ಟನೆ ತೆರೆದುಕೊಂಡವು. ಆದ್ದರಿಂದ ವಿಷ್ಣು ಎತ್ತರದ ಗಂಭೀರ ಹಾಗೂ ತೇಜಸ್ವಿ ಆಕೃತಿ ಹೊರಹೊಮ್ಮಿ ನೇರವಾಗಿ ತನ್ನ ಕಡೆಗೆ ಹೆಜ್ಜೆ ಹಾಕುತ್ತಾ ಬರುತ್ತಿರುವುದನ್ನು ಕೃಷ್ಣವೇಣಿ ಕಂಡ್ಳು. ಕೃಷ್ಣವೇಣಿ ತೀವ್ರ ಆತಂಕಗೊಳ್ತಾಳೆ. ಅವಳು ತಕ್ಷಣವೇ ಆ ಪುಟ್ಟ ಹುಡುಗನನ್ನು ಆ ಕಡೆಗೆ ನೋಡಿ, ಚಿನ್ನ, ನಿನ್ನ ತಂದೆ ನಿನ್ನನ್ನು ಕರೆಯಲು ಅವರೇ ಬಂದಿದ್ದಾರೆ. ದಯವಿಟ್ಟು ಬಾ, ದಯವಿಟ್ಟು ನನ್ನ ಕಾಲುಗಳನ್ನು ಬಿಡು, ನಾನು ಕೆಲಸಕ್ಕೆ ಹೋಗಬೇಕು, ಇಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಹೇಳ್ತಾಳೆ. ಆದರೆ ಆ ಮುದ್ದಿನ ಹುಡುಗ ಅವಳನ್ನು ಬಿಡಲು ಸಂಪೂರ್ಣವಾಗಿ ನಿರಾಕರಿಸಿದ್ದ. ಮರುಕ್ಷಣವೇ ಆ ಮಗುವಿನ ಚಿಕ್ಕ ಕೈಯನ್ನು ವಿಷ್ಣು ವಿಶಾಲವಾದ ದೊಡ್ಡ ಕೈ ಬಲವಾಗಿ ಎಳೀತು. ಚಿನ್ನ ತನ್ನ 2 ಸಣ್ಣ ತೋಳುಗಳನ್ನು ಕೃಷ್ಣವೇಣಿಯ ಕಾಲಿನ ಸುತ್ತಲೂ ಬಿಗಿಯಾಗಿ ಸುತ್ತಕೊಂಡಿದ್ದ. ಹಾಗಾಗಿ ವಿಷ್ಣು ತನ್ನ ಮಗನ ಕೈಯನ್ನು ಹಿಡಿದು ಎಳೆದಾಗ ಅವನ ಬಲವಾದ ಬೆರಳುಗಳು ಆಕಸ್ಮಿಕವಾಗಿ ಕೃಷ್ಣವೇಣಿಯ ನಯವಾದ ಕಾಲನ್ನು ತಾಕಿದ್ವು. ಆ ಸ್ಪರ್ಶಕ್ಕೆ ಕೃಷ್ಣವೇಣಿಯ ಇಡೀ ದೇಹದಲ್ಲಿ ಮಿಂಚು ಸಂಚರಿಸಿದಂತಾಯಿತು. ಪುಟ್ಟ ತನ್ನ ತಂದೆಯೊಂದಿಗೆ ಮೇಲಿನ ಮಹಡಿಗೆ ಹೋಗುವ ಮೊದಲು ಕೃಷ್ಣವೇಣಿಯ ಕಡೆಗೆ ತಿರುಗಿ, ಕೃಷ್ಣವೇಣಿ ಅಕ್ಕ, ಅಪ್ಪ ನಿಮಗೆ ಹೊಡೆದ ಸ್ಥಳ ಇನ್ನೂ ನೋವಿನಿಂದ ಉರಿತಾ ಇದೆಯೇ ಎಂದು ಅತ್ಯಂತ ಕಳವಳದಿಂದ ಕೇಳ್ತಾನೆ. ಕೃಷ್ಣವೇಣಿ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದ್ಲು. ತನ್ನನ್ನು ವಿಷ್ಣು ಎಂದಾದರೂ ಹೊಡೆದಿದ್ದಾನೆಯೇ? ಅವಳೇಕೆ ಹೊಡೆಸಿಕೊಳ್ಳುತ್ತಾಳೆ? ಅವಳ ಈ ಮುಖದ ಗೊಂದಲವನ್ನು ಗಮನಿಸಿದ ಆ ಮುಗ್ಧ ಹುಡುಗ, ನೀನು ಸರಿಯಾಗಿ ಊಟ ಮಾಡುತ್ತಿಲ್ಲವೆಂದು ಬಹುಶಃ ಅಪ್ಪ ನಿನಗೆ ಬೈದು ಹೊಡೆದಿದ್ದಾನೆ ಅಷ್ಟೇ ತಾನೇ? ಅಪ್ಪನೇ ಹೇಳಿದ್ದ ನೀನು ಅಳುವಂತೆ ಮಾಡಿದ್ದೆ ಎಂದು ಮುಗ್ಧತೆಯಿಂದ ಆತ ಕೂಡ ವಿವರಿಸೋಕೆ ಶುರು ಮಾಡ್ತಾನೆ. ಈ ಕಥೆ ಎಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಕಥಾಭಾಗ ಮುಂದುವರಿಯುತ್ತೆ.